ಏನಾಯ್ತು ನಿಮ್ಮ ಮಗನ ವಿಚಾರ? ಸರ್ ಸೆಲ್ಲಲ್ಲಿ ಯಾರೋ ರೋಗಿಗಳ ಜೊತೆ ಜಗಳ ಮಾಡ್ಕೊಂಡ್ಬಿಟ್ಟಿದ್ದಾನೆ ಸರ್ ಅವನು. ಎನಿಥಿಂಗ್ ಸೀರಿಯಸ್? ನೋ ಸರ್, ನಥಿಂಗ್ ಸೀರಿಯಸ್. ಓಕೆ ಸರ್, ನನಗೆ ಈ ರಾಜು ಮರ್ಡರ್ ಕೇಸಲ್ಲಿ ದೊಡ್ಡ ತಲೆನೋವು ಆಗ್ತಿದೆ ಸರ್. ಈ ಕೇಸಲ್ಲಿ ರಾಜು ಮರ್ಡರ್ಗೆ ನನಗೇನಾದ್ರು ಶಿಕ್ಷೆ ಆಗುತ್ತೆ ಸರ್? ಇಲ್ಲ, CSP ನಿಮ್ಮ ವಿರುದ್ಧ ಎಷ್ಟೇ ಕೇಸ್ನ ಬಿಲ್ಡಪ್ ಮಾಡ್ತಿದ್ರು ಈ ಕೇಸ್ನಲ್ಲಿ ನಿಮಗೆ ಶಿಕ್ಷೆ ಆಗಲ್ಲ. ಕಾನೂನಿನಲ್ಲಿ ಅದಕ್ಕೆ ಪ್ರಾವಿಷನ್ಸ್ ಇಲ್ಲ. ಅದಕ್ಕೆ ಬೇರೆನೇ ಪ್ರೊಸೀಡಿಂಗ್ಸ್ ನಡೆಸಿ ನಿಮ್ಮ ಮೇಲೆ ಚಾರ್ಜ್ ಶೀಟ್ ಹಾಕಿ ಹೊಸದಾಗಿ ಕೇಸ್ ಶುರು ಮಾಡ್ಬೇಕಷ್ಟೇ. ಆದ್ರೆ ಇದನ್ನ ಸರ್ಕಾರನೇ ನಿಷೇಧ ಮಾಡಬೇಕು. ಸರ್ಕಾರದಲ್ಲಿ ನಿಮ್ಮ ಸ್ನೇಹಿತರೆ ಮುಖ್ಯಮಂತ್ರಿಗಳು, ಸೊ ಅಪಾಯ ಇಲ್ಲ. ಆದರೆ ಮುಂದೆ ಬೇರೆ ಸರ್ಕಾರ ಬಂದ್ರೆ ಆಗ ನಿಮ್ಮ ಮೇಲೆ ಪ್ರೊಸೀಡಿಂಗ್ಸ್ ನ ಇನಿಷಿಯೇಟ್ ಮಾಡೋದಕ್ಕೆ ಅವಕಾಶ ಇರುತ್ತೆ. ಸಪೋಸ್ ನಾನು ಯಾವತ್ತೂ ಬೇರೆ ಗೌರ್ಮೆಂಟ್ ಬಂದು ನನ್ನ ವಿರುದ್ಧ ಕೇಸ್ ಬುಕ್ ಮಾಡೋದು ಅಂತ ಇಟ್ಕೊಳ್ಳಿ. ಆಗ CSP ಏನು ನನ್ನ ವಿರುದ್ಧ ಬಿಲ್ಡಪ್ ಮಾಡಿರೋ ಸಾಕ್ಷಿಗಳಿಂದ ನಾನೇ ರಾಜು ಮರ್ಡರ್ ಮಾಡಿದ್ದೀನಿ ಅಂತ 6 years 6 ವರ್ಷ ಟೈಮ್ ಪೀರಿಯಡ್. CSP ಅವರು ನಿಮ್ಮ ಮೇಲೆ ಚಾರ್ಜ್ ಶೀಟ್ ಹಾಕೋದಕ್ಕೆ ಸಾಕಷ್ಟು ಪ್ರೈಮಾ ಫೇಸಿ ಎವಿಡೆನ್ಸ್ ಗಳನ್ನ ಸೃಷ್ಟಿ ಮಾಡಿದ್ದಾರೆ. ಇದುವರೆಗೂ ಸಾಕ್ಷಿಗಳು ನಿಮ್ಮ ವಿರುದ್ಧ ಹೇಳಿಕೆ ಕೊಟ್ಟಿರೋದು ನೋಡಿದ್ರೆ ನಿಮ್ಮ ಮೇಲೆ ಅನುಮಾನ ಬರುತ್ತೆ ಅಷ್ಟೇ. ಆದ್ರೆ ನನಗಿರೋ ಭಯ ಉಳಿದಿರೋ ಮಿಕ್ಕ ಸಾಕ್ಷಿಗಳನ್ನು ಅಷ್ಟೇ. ನಿಮ್ಮ ಮ್ಯಾನೇಜರ್ ಮೇಸ್ತು ವೆಂಕಟಾಚಲಯ್ಯ, ಅಪ್ರೂವರ್ ಬುಲೆಟ್ ಸೋಮ, ದುರ್ಗೋಜಿ ಮತ್ತೆ ನೀವೇನಾದ್ರೂ ಪಾರ್ಟಿ ಸವಾಲಲ್ಲಿ ಅಡ್ಮಿಟ್ ಮಾಡ್ಕೊಂಡ್ಬಿಟ್ರೆ ಅದು ಕನ್ಕ್ಲೂಸಿವ್ ಪ್ರೂಫ್ ಆಗ್ಬಿಡುತ್ತೆ. ಕೋರ್ಟ್ನಲ್ಲಿ ನೀವು ಮಾಡ್ಕೊಂಡಿರೋ ಅಡ್ಮಿಷನ್ಸ್ ನ ಸುಳ್ಳು ಅಂತ ಪ್ರೂವ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಆಗ ರಾಜು ಮರ್ಡರ್ ಕೇಸ್ನಲ್ಲಿ ನಿಮಗೆ ಶಿಕ್ಷೆ ಗ್ಯಾರಂಟಿ. ಎದ್ದಿಂತ ಎಷ್ಟೊಂದು ಇಬ್ಬರು ಸೇರಿ ಯೂನಿಯನ್ ಮರ್ಡರ್ ಮಾಡೋಕ್ಕಾಗ್ತದೆ ಅಲ್ವಾ? ಆದ್ರೆ ಆ ಚಾನ್ಸಸ್ ಇರೋದು ಬರೀ 10% ಅಷ್ಟೇ. ಈಗಿರೋ ಸರ್ಕಾರ ಹೋಗಿ ಇನ್ನೊಂದು ಸರ್ಕಾರ ಬರಬೇಕು ಅಂದ್ರೆ ಎಲೆಕ್ಷನ್ ಆಗ್ಬೇಕು. ಎಲೆಕ್ಷನ್ಗೆ ಇನ್ನು 2 ವರ್ಷ ಇದೆ. ಆಗ ಇವರೇ CM ಆಗಿ ಬರಬಹುದು ಅಥವಾ ನಿಮಗೆ ಬೇಕಾದವ್ರು CM ಆಗಿ ಬರಬಹುದು. ಬೇಡ ಸರ್, ರಿಸ್ಕೇ ಬೇಡ. 1% ರಿಸ್ಕ್ ತೊಗೊಳಕ್ಕೂ ನಾವು ರೆಡಿ ಇಲ್ಲ. ಇನ್ನು ಯಾವ್ದು ಎವಿಡೆನ್ಸ್ ಪ್ರೆಸೆಂಟ್ ಮಾಡೋದೇ ಬೇಡ. ಶಿವಕೃಷ್ಣ ಮುಖ್ಯಮಂತ್ರಿ ಆಗ್ಬಿಟ್ರೆ ಏನ್ ಮಾಡೋದು? ಅವಾಗ ಅವರು ನನ್ನನ್ನು ಮುಗಿಸ್ಬಿಡ್ತಾರೆ. ಹಾಗಾದ್ರೆ ಇಷ್ಟು ಜನ ಸಾಕ್ಷಿಗಳು ಒಂದೇ ಒಂದು ವಿಚಾರದಲ್ಲೂ CSP ಪಾಟೀಲ್ ಅವರಿಗೆ ಸಿಕ್ಕಾಕೋಬಾರ್ದು. ಸರ್, CSP ಅವರು ಯಾವ ರೀತಿ ಪ್ರಶ್ನೆಗಳನ್ನು ಕೇಳ್ಬೋದು ಅಂತ 1000 ಪ್ರಶ್ನೆಗಳ ಪಟ್ಟಿ ಮಾಡಿ ಸರ್. ನಾವು ಅದಕ್ಕೆ ತಯಾರಾಗ್ತೀವಿ. ನೀವು ಒಬ್ಬೊಬ್ಬರಿಗೆ 3 ದಿವಸ ಟ್ರೈನಿಂಗ್ ಕೊಡಿ ಸರ್. ನಾನು ಈ ಕೇಸ್ನ ಸ್ಟಡಿ ಮಾಡಿರೋ ಪ್ರಕಾರ CSP ಸ್ಟಾಫ್ನಲ್ಲಿ ಏನೇನು ಪ್ರಶ್ನೆಗಳಿರುತ್ತೆ ಹೇಳಕ್ಕಾಗಲ್ಲ. ಬುಲೆಟ್ ಸೋಮನ್ನ ವಿಟ್ನೆಸ್ ಬಾಕ್ಸ್ ಅಲ್ಲಿ ಸಿಕ್ಕಾಕ್ಸಿ ನಿಮ್ಮ ಪ್ಲಾನ್ ಎಲ್ಲ ಬಾಯ್ ಬಿಡಿಸ್ಬಿಟ್ರೆ ನಿಮ್ಮ ಚಾಪ್ಟರ್ಗಳೆಲ್ಲ ಕ್ಲೋಸ್ ಆಗ್ತದೆ. ಬುಲೆಟ್ ಸೋಮನ್ನ ನಿಲ್ಲಿಸ್ಬಿಡಿ. ಆ CSP ಏನು ಅಂತ ಹೇಳೋಕೆ ಆಗಲ್ಲ.
ನಾನ್ಸೆನ್ಸ್. ನಾನು ಕ್ರಿಮಿನಲ್ ಲಾಯರ್, ಕ್ರಿಮಿನಲ್ ಅಲ್ಲ. ಅಂಡರ್ಸ್ಟ್ಯಾಂಡ್? ಈ ತರ ಕಿಡ್ನಾಪ್ ಮಾಡುವಂಥದ್ದು, ಕೊಲೆ ಮಾಡುವಂತ ಯಾರು ಪ್ರಪೋಸಲ್ ಇದ್ರೆ ನನ್ನ ಹತ್ರ ತರಬೇಡಿ ನೀವು. ನೀವೇ ಏನ್ ಬೇಕು ನಿಮ್ಮನ್ನ ಬಚಾವ್ ಮಾಡೋದಕ್ಕೆ ಸಲಹೆ ಕೊಡಬಹುದು ಹೊರತು ಅಪರಾಧಗಳಿಗೆ ಕುಮ್ಮ ಕೊಡೋದಿಲ್ಲ. ಇಂಥ ವಿಚಾರಗಳೇನಾದ್ರು ಇದ್ರೆ ಪ್ಲೀಸ್ ಗೆಟ್ ಔಟ್. ಅಭ್ಯಾಸ ಆಗ್ಬಿಟ್ಟಿದೆ, ಎಲ್ಲ ರೆಕಾರ್ಡ್ ಆಗುತ್ತೆ. ಸಾರಿ ಸರ್, ಹಾಗಲ್ಲ ಸರ್, ನನಗೆ BP ಜಾಸ್ತಿಯಾಗಿ ಏನು ತೋರಿಸ್ತಾ ಇಲ್ಲ ಸರ್, ಅದಕ್ಕೆ ಹಾಗೆ ಮಾತಾಡ್ಬಿಟ್ಟೆ ಸರ್. ಸಾರಿ ಸರ್. ಬಚಾವ್ ಮಾಡೋಕ್ಕೆ ಏನು ಮಾಡ್ಬೇಕು ಹೇಳಿ ಸರ್? ಮಿಸ್ಟರ್ ಕೂಲ್ ಡೌನ್. ನನ್ನದು ಕೆಲವು ಸಲಹೆಗಳಿವೆ. ಮೊದಲು ಆ CSPನ ಕೊಂಡುಕೊಳ್ಳಿ. ನಿಮ್ಮನ್ನೆಲ್ಲ ಲೈಟ್ ಆಗಿ ಕ್ರಾಸ್ ಎಕ್ಸಾಮಿನೇಷನ್ ಮಾಡಿ ಬಿಟ್ಟುಬಿಡ್ಬೇಕು. ಇಲ್ಲ ಸರ್, ಅದಕ್ಕೆ ಅವರು ಒಪ್ಕೊಳ್ಳಲ್ಲ. ಅವ್ರ ಕ್ಲೈಂಟ್ಗೆ ಅವ್ರು ಮೋಸ ಮಾಡಲ್ಲ. ಅವ್ರ ಕ್ಲೈಂಟ್ಗೆ ಏನು ಮೋಸ ಆಗಲ್ಲ ಅನಿಸ್ತು ಪ್ರಭುಜಿ. ಈಗಾಗಲೇ ನಡೆದಿರೋ ವಿಚಾರಣೆ ಪ್ರಕಾರ ದೇಶಪಾಂಡೆ ಅವರ ಮೇಲೆ ಕೊಲೆ ಕೇಸು ನಿಂದಾಗಿದೆ. ಆದ್ರೆ ಆ CSP ದುಡ್ಡು ಮಾಡ್ಕೊಡಲ್ಲ ಸರ್. 19ನೇ ಶತಮಾನ ಅಲ್ಲ ಇದು. ಪ್ರಪಂಚದಲ್ಲಿ ಪ್ರತಿಯೊಂದು ನೋವು ಮಾರಾಟಕ್ಕೆ ಸ್ವಲ್ಪ ರೇಟ್ಗಳು ಹೆಚ್ಚು ಕಡಿಮೆ ಆಗುತ್ತೆ ಅಷ್ಟೇ. ಲಕ್ಷ ಆಫರ್ ಮಾಡೋ ಕಡೆ ಕೋಟಿ ಆಫರ್ ಮಾಡಿ ಬಾಯಿ ಬಿಟ್ಟೇ ಬಿಡ್ತಾರೆ. ಮನುಷ್ಯ ಸ್ವಲ್ಪ ಎಮೋಷನಲ್ ಅಂತ ಕೇಳಿದ್ದೀನಿ. ದುಡ್ಡು ಸಾಕಾಗದೇ ಇದ್ರೆ ಸ್ವಲ್ಪ ಎಮೋಷನ್ ಸೇರಿಸಿ, ಇಲ್ದಿದ್ರೆ ಸ್ವಲ್ಪ ಬೆದರಿಸಿ ಮಗುಬಿಡ್ತಾರೆ. CSP ಒಪ್ಕೊಂಡ್ಬಿಟ್ರೆ